ಅವ್ರಿಗೆ ಇವತ್ತು ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದಾರೆ ಮತ್ತೆ ಅವ್ರದ್ದೇನೋ ಜಿಮ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಆಸ್ ಕಾರ್ಪೊರೇಷನ್ ಕಮಿಷನರ್ ಯಾವತ್ತೂ ಅವ್ರಿಗೆ ನೋಟಿಸ್ ಕೊಡ್ಬೋದಾಗಿತ್ತು. ಈ ಪರಿಸ್ಥಿತಿನಲ್ಲಿ ನಾವು ಬೇರೆ ಕಡೆ ಒಂದು ದೃಷ್ಟಿ ಹಾಯಿಸಬಾರ್ದು. ನಾವು ಕೋವಿಡ್ ಪರಿಸ್ಥಿತಿಗೆ ನಾವು ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾನು ಕೂಡ ಸಹನೆಯಿಂದಾನೇ ಇದುವರೆಗೂ ನಡೆದುಕೊಂಡು ಬಂದಿದ್ದು. ಬಟ್ ಅದೇನು ದ್ವೇಷನೋ ಗೊತ್ತಿಲ್ಲ, ಅದೇನು ದುರಹಂಕಾರನೋ ಗೊತ್ತಿಲ್ಲ, ಅವರು ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಸೊ ನಾನಿವತ್ತು ರಾಜೀನಾಮೆ ಕೊಡ್ತಾ ಇದ್ರೆ ನನಗೇನು ತುಂಬಾ ಒಂದು ಸಂತೋಷ ಪಟ್ಟು ಕೊಡ್ತಾ ಇರುವಂಥದ್ದಲ್ಲ, ತುಂಬಾ ಒಂದು ಮನಸ್ಸಿಗೆ ನೋವಾಗಿ ಕೊಡ್ತಾ ಇರುವಂಥದ್ದು. ಯಾಕಂದ್ರೆ ನನಗೆ ಒಂದು ಅಫೆಕ್ಟ್ ಮಾಡಿದ್ರೆ, ನನಗೆ ಒಂದು ಫೈಟ್ ಮಾಡಿದ್ರೆ ಫೈಟ್ ಮಾಡುವಂಥ ತಾಕತ್ತಿದೆ. ಬಟ್ ನಮ್ಮ ಸೆಕೆಂಡ್ ಲೆವೆಲ್ ಆಫೀಸರ್ಸ್ ಏನಿದ್ದಾರೆ ಅವ್ರಿಗೆ ಒಂದು ಟಾರ್ಗೆಟ್ ಮಾಡಿ ನಿಮಗೆ ಸಸ್ಪೆಂಡ್ ಮಾಡ್ತೀವಿ ಅಂತ ಫೈಲ್ ತರಿಸಿ ಇಟ್ಕೊಳ್ಳುವಂಥದ್ದು, ಕರೆಸಿ ಅವಮಾನ ಮಾಡುವಂಥದ್ದು, ಪ್ರತಿದಿನ 7 ಗಂಟೆಗೆ ಮೀಟಿಂಗ್ ಕರೆಸಿ ಬಾಯಿಗೆ ಬಂದಂಗೆ ಬೈಯುವಂಥದ್ದು, ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ? ಸಿಟಿನಲ್ಲಿ ಅನ್ನೆಸೆಸರಿ ಆಗಿ ರೆಡ್ ಝೋನ್ ಇದೆ ಅಂತ ಎಲ್ಲ ನಮ್ದು ಕೇಸಸ್ ಕಡಿಮೆ ಆಗಿದ್ರೆ ಕೂಡ ಪ್ರೂವ್ ಮಾಡುವಂಥದ್ದು, ಇದೆಲ್ಲ ಮಾಡ್ತಾ ಇರೋದ್ರಿಂದ ಒಬ್ಬರ ಮೇಲೆ ಹಠಕ್ಕಾಗಿ ಪ್ರತಿ ಒಂದು ನಗರಾನೇ ಬಲಿ ಕೊಡಬಾರದು ಅಂತ ಒಂದು ನಿಟ್ಟಿನಲ್ಲಿ ನಾನು ರೆಸಿಗ್ನೇಷನ್ ಕೊಡ್ತಾ ಇರುವಂಥದ್ದು. ಇನ್ಯಾವುದೇ ಕಾರಣ ಹೌದು, ನಾನು ಚೀಫ್ ಸೆಕ್ರೆಟರಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಹೌದು, ಇಲ್ಲ IASಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ನಾನು ಯಾವ ವ್ಯಾಲ್ಯೂಸ್ ಇಟ್ಕೊಂಡು ಬಂದಿದ್ದೆ ಇವತ್ತಿನ ದಿನ ಅದು ಕಂಪ್ಲೀಟ್ ಆಗಿ ನಾಶ ಆಗಿದೆ. ನಾನು ಅದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ಸೊ ಖಂಡಿತ ಎಲ್ಲರ ಗಮನಕ್ಕೂ ಬಂದಿದೆ, ನಾನು ಸುಳ್ಳು ಹೇಳೋದಿಲ್ಲ. ಮೈಸೂರಿನಲ್ಲಿ ಏನು ನಡೀತದೆ ಪ್ರತಿಯೊಬ್ಬರ ಗಮನಕ್ಕೂ ಬಂದಿದೆ. ಪದೇ ಕರೆ ಮಾಡಿ ಎಲ್ರಿಗೂ ಹೇಳುವಂಥದ್ದು, ಎಲ್ಲರಿಂದನೂ ಒಂದು ಮಾಹಿತಿ ಪಡೆದುಕೊಳ್ಳುವಂಥದ್ದು ಎಲ್ಲ ಕೂಡ ನಡೀತಾ ಇದೆ. ನಾನು ಓಪನ್ ಆಗಿ ಹೇಳ್ತೇನೆ, ಯಾಕಂದ್ರೆ ನಾನೇನು ಸರ್ವಿಸ್ಗೆ ವಾಪಸ್ ಬರಬೇಕು ಅಂತ ಇಲ್ಲ. ನಾನು ರಾಜೀನಾಮೆ ಕೊಟ್ಟು ನಾನು ಬೇರೆನಾದ್ರು ಕೆಲಸ ಮಾಡ್ಕೊಳ್ತೇನೆ. ಪ್ರತಿಯೊಬ್ಬರು ಅವ್ರಿಗೆ ಅದೇ ರೀತಿ ಅವರು ಅಲ್ಲಿ ಹಾಸನದಲ್ಲಿ ಹಂಗೆ ಮಾಡಿದ್ದಾರೆ, ಇಲ್ಲಿ ಹಂಗೆ ಮಾಡಿದ್ದಾರೆ, ಅವ್ರಿಗೆ ಅದೇ ರೀತಿ ನಡತೆ ಇದೆ, ದುರಹಂಕಾರ ಇದೆ, ನೀವು ಅನುಸರಿಸ್ಕೊಂಡು ಹೋಗಿ ಕಾಯಿರಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಕಾಯುವಂತಹ ಒಂದು ಅನುಸರಿಸ್ಕೊಂಡು ಹೋಗುವಂತಹ ಸಹನೆ ಇನ್ನೂ ಇಲ್ಲ. ಸೊ ಏನಾದ್ರೂ ಅವರು ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ರಿಪ್ಲೇಸ್ ಮಾಡುವಂಥದ್ದು ಯಾರು ಮಾಡಬೇಕಾಗಿತ್ತೋ ಮಾಡಿಲ್ಲ. ನನಗೆ ಪ್ರತಿದಿನ ಈ ಅವಮಾನ ಹಿಂಸೆ ಸಹಿಸ್ಕೊಂಡು ನಾನು ವೆಯ್ಟ್ ಮಾಡೋಕ್ಕೆ ನಾನು ತಯಾರಿಲ್ಲ. ನಾನು ಸಿಟಿನಲ್ಲಿ ಇದ್ದು ನನ್ನ ಟಾರ್ಗೆಟ್ಗೋಸ್ಕರ ನಮ್ಮ ಸಿಟಿನ ನಾಶ ಮಾಡ್ತಾ ಇದ್ದಾರೆ ಅಂದರೆ ನಾನು ಯಾವತ್ತೂ ಸಿಟಿನ ನಾನು ಬಲಿ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಅದರಿಂದ ಆಚೆ ಹೋಗಿ ನಮ್ಮ ನಗರದಲ್ಲಿ ಚೆನ್ನಾಗಿ ಕೆಲಸ ಆಗುತ್ತೆ, ಅಟ್ಲೀಸ್ಟ್ ಬೇರೆ ಯಾರಾದರೂ ಕಾರ್ಯನಿರ್ವಹಿಸ್ತಾರೆ ಅನ್ನೋದಾದ್ರೆ ಖಂಡಿತ ಮೈಸೂರು ಸಿಟಿನಲ್ಲಿ ಚೆನ್ನಾಗಿ ಕೆಲಸ ಆಗುತ್ತೆ. ಸೊ ಈಗ ನನಗೆ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ನಾನು ತುಂಬಾ ಅಧಿಕಾರಿಗಳ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಯಾವುದೇ ಒಂದು ಅಧಿಕಾರಿ ಜೊತೆ ನನಗೆ ಒಂದು ವೈಮನಸ್ಯ ಇಲ್ಲ. ಇನ್ಫ್ಯಾಕ್ಟ್ ನಾನು ಯಾವ ಅಧಿಕಾರಿಗಳ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಅವರೆಲ್ಲ ಇವತ್ತಿನ ದಿನಾನೂ ಕೂಡ ಏನೇ ಪೋಸ್ಟಿಂಗ್ ಇದ್ರು ನನ್ನನ್ನು ರೆಕಮೆಂಡ್ ಮಾಡಿ ನೀವೇ ಬನ್ನಿ ಅಂತ ಹೇಳುವಂಥದ್ದು. ಅವರಿಗೆ ಅವರ ಒಂದು ರಾಜಕೀಯ ವೈಮನಸ್ಯ ಏನಾಯಿತು ಅದರಲ್ಲಿ ಅವರು ಸರಿಪಡಿಸ್ಕೊಳಕ್ಕಾಗದೆ ಐಸೋಲೇಟ್ ಆದಾಗ, ಪಾಲಿಕೆ ಅದ್ರ ಪಾಡಿಗೆ ಅದು ಕೆಲಸ ನಿರ್ವಹಿಸ್ತಾ ಇದ್ದಾಗ, ಪಾಲಿಕೆ ಚೆನ್ನಾಗಿದೆ ಅಂತ ಯಾವುದೋ ಒಂದು ರೀತಿ ಮಾಧ್ಯಮದಲ್ಲಿ ಇರ್ಬೋದು, ಬೇರೆಯವ್ರ ಬಾಯಲ್ ಮೂಲಕ ಇರ್ಬೋದು ಬಂದಾಗ ಅದನ್ನ ನನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿಕೊಂಡು ಪಾಲಿಕೆ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೇನೆ. ನೀವು ಅಲ್ಲಿ ಯಾಕೆ ಹೋದ್ರಿ, ಇಲ್ಲಿ ಯಾಕೆ ಹೋದ್ರಿ, ವಾರ್ ರೂಮ್ಗೆ ಯಾಕೆ ಬಂದ್ರಿ ಕೂತ್ಕೊಳ್ತಾ ಇದ್ದೀರಿ? ನಾನು ವಾರ್ ರೂಮ್ಗೆ ಹೋಗಿ ಕೂತ್ಕೊಂಡು ನಾನು ರಿವ್ಯೂ ಮಾಡೋದಕ್ಕೆ ನಂಗೆ ಅಧಿಕಾರ ಇದೆ. ಪ್ರತಿಯೊಂದು ದಿನ ಒಂದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ರು. ನಾನು ಇದು ಟಾರ್ಗೆಟ್ ತುಂಬಾ ದಿನದಿಂದ ನಡೀತಾ ಇದೆ. ನಾನು ಇದುವರೆಗೂ ನಾನು ಅದನ್ನ ಯಾರೂ ಹೇಳ್ಕೊಂಡಿಲ್ಲ. ಆದ್ರೂ ಕೂಡ ಇಷ್ಟು ಒಂದು ಅವ್ಯವಸ್ಥೆ ಬಂದು ಇವತ್ತಿನ ದಿನ ಒಂದು CSR ವಾಟ್ಸ್ಆಪ್ ಗ್ರೂಪ್ ಇದೆ, ಅದರಲ್ಲಿ ನನ್ನ ತೆಗೆದು ಹಾಕುವಂಥದ್ದು ಒಂದು ಕಮಿಷನರ್, ಒಂದು MCC ಕಮಿಷನರ್ನ ವಾಟ್ಸ್ಆಪ್ ಗ್ರೂಪ್ ಅಂತ ರಿಮೂವ್ ಮಾಡುವಂಥದ್ದನ್ನ JDDIC ಅವ್ರ ಕೈಲಿ ಮಾಡಿಸಿದ್ದಾರೆ. CSR ವಾಟ್ಸ್ಆಪ್ ಗ್ರೂಪ್ ಇವತ್ತು ನೆನ್ನೆನೋ ಆಗಿದೆ, ನಾನು ಇವತ್ತು ನೋಡಿದೆ. ಸೊ ಪ್ರತಿಯೊಂದಕ್ಕೂ ಒಂದು ರೀತಿ 2 ಸತಿ ಪತ್ರ ಬರೆಯುವಂಥದ್ದು. CSR ಅವರು ಯಾಕೆ ನೀವು ಪಾಲಿಕೆ ಅವರಿಗೆ ಕೊಡ್ತಾ ಇದ್ದೀರಾ, ನಮಗೆ ಕೊಡಿ, ಪಾಲಿಕೆನಲ್ಲಿ ನಗರಕ್ಕೆ ಏನೋ ಕೊಡುವಂಥದ್ದು. ಒಂದು ಜಿಲ್ಲಾಧಿಕಾರಿಯಾಗಿ ಒಂದು ಜಿಲ್ಲೆನಲ್ಲಿ ನಗರ ತಾಲೂಕು ಎಲ್ಲ ಅವ್ರದ್ದೇ. ನಾವು ಅವ್ರ ಜೊತೆ ಕೆಲಸ ಮಾಡ್ತಾ ಇರೋರು, ನಗರದಲ್ಲಿ ಚೆನ್ನಾಗಿ ಕೆಲಸ ಆಗ್ತಾ ಇದ್ರೆ ಉತ್ತೇಜನ ಕೊಡುವಂಥದ್ದು ಅವ್ರದ್ದು ಕರ್ತವ್ಯ. ಇದು ಮಾಡ್ಕೊಂಡು ಬಂದಿದ್ರೆ ಒಳ್ಳೇದಾಗಿರ್ತಾ ಇತ್ತು. ಸೊ ಇದನ್ನು ಮಾಡ್ಕೊಂಡು ಬರದೆ ಒಂದು ರೀತಿ ಟಾರ್ಗೆಟ್ ಮಾಡ್ತಾ ಇರುವಂತ ತುಂಬಾ ಬೇಜಾರಾಗಿದೆ. ನನಗೆ ಇವತ್ತು ಒಂದು ವಾರದಿಂದ ನನ್ನ ಮಗನ ಕೂಡ ನಾನು ಸರಿಯಾಗಿ ಮಾತಾಡಿಸಿಲ್ಲ. ನಾನು ಕಣ್ಣೋಡಿದ್ರೆ ಗೊತ್ತಾಗುತ್ತೆ, ನನ್ನ ವಾರದ ನಿದ್ದೆ ಬರ್ತಾ ಇಲ್ಲ, ನನಗೆ ಊಟ ಸೇರ್ತಾ ಇಲ್ಲ. ಇಷ್ಟೆಲ್ಲ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ, ಯಾಕೆ ಈ ರೀತಿ ಹಗೆ ಸಾಧಿಸ್ತಾ ಇದ್ದಾರೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ನೀವು ಕೇಳಬೇಕಾಗುತ್ತೆ.
ಸೊ ನಾನು ಹೊರಗಡೆ ಹೋಗೋದ್ರಿಂದ ಅವ್ರಿಗೆ ಸಮಾಧಾನ ಆಗೋದಾದ್ರೆ ಖಂಡಿತ ಸಮಾಧಾನ ಆಗಲಿ. ನಾವು ಮೈಸೂರು ನಗರ ನಮ್ಮ ನಗರ ಅಂತ ನಾವು ಮೊದಲಿನಿಂದನೂ ಒಂದು ಒಳ್ಳೆ ರೀತಿ ನಡೆಸ್ಕೊಂಡು ಬಂದಿರುವಂಥದ್ದು. 65 ವಾರ್ಡ್ಗಳು ನಮ್ಮ ಮನೆಗಳಿದ್ದಂತೆ. ಯಾವುದೇ ಒಂದು ಎಲೆಕ್ಟೆಡ್ ಬಾಡಿನಲ್ಲಿ ಕೆಲಸ ಮಾಡಿದಾಗ ಕಾರ್ಪೊರೇಟರ್ಸ್ ಇರ್ತಾರೆ, ಎಲೆಕ್ಟೆಡ್ ಬಾಡಿ ಜೊತೆ ಕೆಲಸ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಕೂಡ ನಮ್ಮ ಮೇಯರ್ ಇರ್ಬೋದು, ಡೆಪ್ಯೂಟಿ ಮೇಯರ್ ಇರ್ಬೋದು, ಕಾರ್ಪೊರೇಟರ್ಸ್ ಇರ್ಬೋದು, ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿಸುವಂಥದ್ದು. ಯಾವುದೇ ಸಮಯದಲ್ಲೂ ಯಾರೂ ಕೂಡ ನನಗೆ ಒಂದು ಇಲ್ಲೀಗಲ್ ಆಗಿ ಮಾಡುವಂಥದ್ದಾಗಲಿ ಅಥವಾ ನಮ್ಗೆ ಇದೇ ರೀತಿ ಆಗಬೇಕು ಅಂತ ಹೇಳಿಲ್ಲ. ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸಸ್ ಸೆಟಪ್ ಮಾಡಿದ್ವಿ ಎಲ್ಲ ನಮ್ಮ ಒಂದು ರಾಜ್ಯದಲ್ಲೇ. ಮೊದಲನೇದಾಗಿ ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸಸ್ಗೆ ನಾವು ಒಂದು ಏನು ಇದಿತ್ತು ಜನಾಗ್ರಹ ಅಂತ ಸಂಸ್ಥೆ ಇದೆ BBMP-ನಲ್ಲಿ, ಹಾಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಟ್ರೈನಿಂಗ್ ಕೊಡಿಸಿದ್ವಿ. ಎಲ್ಲ ಆನ್ಲೈನ್ ಟ್ರೈನಿಂಗ್ ಮೂಲಕ ಮಾಡಿಸಿರುವಂಥದ್ದು. ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಒಳ್ಳೇದಿರೋದನ್ನ ಸಡನ್ನಾಗಿ ನೆಗೆಟಿವ್ ಆಗಿ ಒಂದು ಟರ್ನ್ ಮಾಡುವಂಥದ್ದು ಮಾಡೋದಕ್ಕೆ ಏನು ಕಾರಣ ಅಂತ ಅವ್ರನ್ನ ನೀವು ಕೇಳಬೇಕು. ಎಲ್ಲರಿಗೂ ಒಂದು ಏನಾದ್ರೂ ಕಠಿಣ ಪರಿಸ್ಥಿತಿ ಬಂದಾಗ ಅದನ್ನು ಓವರ್ಕಮ್ ಮಾಡೋಕ್ಕೆ ಅವ್ರದೇ ಆದ ಪರಿಹಾರ ಇರುತ್ತೆ. ನಾನು ಯಾವುದು ಅಸಹಾಯಕತೆಯಿಂದ ರಾಜೀನಾಮೆ ಕೊಡ್ತಾ ಇಲ್ಲ. ನನಗೆ ಒಂದು ತುಂಬ ನೋವಾಗಿದೆ. ಯಾಕಂದರೆ ನಾನು ಒಂದು IAS ಅಧಿಕಾರಿಯಾಗಿ ಸೆಲೆಕ್ಟ್ ಆದಾಗ ಯಾವತ್ತೂ ನನಗೆ ಇಲ್ಲಿ ಸೇವೆ ಮಾಡಬೇಕು ಅಲ್ಲಿ ಸೇವೆ ಮಾಡಬೇಕು ಇರಲಿಲ್ಲ. ಯಾವುದೇ ಜಾತಿ ಮತ ರಿಲಿಜನ್ ಇರಲಿಲ್ಲ. ಎಲ್ಲಿ ಹಾಕ್ತಾರೋ ಅಲ್ಲಿ ಅಚ್ಚುಕಟ್ಟಾಗೆ ಸೇವೆ ಮಾಡಬೇಕು ಅಂತ ನಾನು ಟ್ರ್ಯಾಕ್ ರೆಕಾರ್ಡ್ ತೆಗೆದ್ರೆ ನಂದು ಏನಿದೆ ಏನಾದರೂ ಪಿನ್ ಪಾಯಿಂಟ್ ಮಾಡೋಕ್ಕಿದೆಯಾ ಅಂತ ನೀವೇನೇ ನೋಡ್ಬೋದು. ಅಸಹಾಯಕತೆಗಿಂತ ಒಂದು ನೋವು. ಯಾಕಂದರೆ ಇಷ್ಟೆಲ್ಲ ಇನ್ಎಫಿಷಿಯೆಂಟಾಗಿ ಒಂದು ಜಿಲ್ಲೆನ ನಡೆಸ್ಕೊಂಡು ಬರ್ತಾ ಇದ್ರು ಅವರೇ ಕಂಟಿನ್ಯೂ ಆಗಿ ದಿನ ನಮ್ಮನ್ನೇ ಟಾರ್ಗೆಟ್ ಮಾಡಿ ಎಲ್ಲರೂ ನಮಗೆ ಕಾಲ್ ಮಾಡಿ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ ಎದೆಗುಂದಬೇಡಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇಷ್ಟು ಟಾರ್ಗೆಟ್ ಮಾಡಿ ಹೋಗ್ಲಿ. ನನಗೆ ಟಾರ್ಗೆಟ್ ಮಾಡಿದ್ರು ನಾನು ಸುಮ್ಮನೆ ಇದ್ದೆ. ನಮ್ಮ ಎಲ್ಲ ಅಧಿಕಾರಿಗಳಿಗೆ ಮಾಡ್ತಾ ಇದ್ದಾರೆ. ನಮ್ಮ AEE ಎನ್ವೈರನ್ಮೆಂಟು ಅವರು ಒಂದು ಅಧಿಕಾರಿಯಾಗಿ ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದವ್ರನ್ನ ಸಸ್ಪೆನ್ಷನ್ ಫೈಲು ಇಟ್ಕೊಂಡು ಕರೆಸಿ ಅವಮಾನ ಮಾಡಿ ನಿಮಗೆ ಸಸ್ಪೆನ್ಷನ್ ಮಾಡ್ತೀನಿ ಅಂತ ಹೆದರಿಸಿ ಅವರು ಒಂದು ಅಳುವಂಥ ಪರಿಸ್ಥಿತಿಗೆ ತಂದಿದ್ದಾರೆ. ನನ್ನ ಜೂನಿಯರ್ ಅಧಿಕಾರಿಗಳಿಗೆ ಈ ಥರ ಮಾಡಿದ್ರೆ ಐ ಥಿಂಕ್ ನನಗೆ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನನಗೆ ಯಾವುದೇ ರೀತಿಯಂಥ ನೈತಿಕ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ನನಗೆ ತುಂಬ ಬೇಜಾರಾಗಿದೆ. ಹಾಗೆ ಎಲ್ಲ ಹಠ ಸಾಧಿಸುವಂಥದ್ದು, ಡೈಲಿ ಪ್ರೊಜೆಕ್ಟ್ ಮಾಡುವಂಥದ್ದು, ಒಂದು ವಾರ್ ರೂಮ್ಗೆ ಹೋದ್ರೆ ಫೋಟೋ ತಗೊಳ್ಳುವಂಥದ್ದು, ಒಂದು DC ಆಫೀಸ್ನಲ್ಲಿ ಮೀಟಿಂಗ್ ಮಾಡಿದ್ರೆ ಫೋಟೋ ತೆಗೆದುಕೊಳ್ಳುವಂಥದ್ದು, ಆ ಗೀಳು ಅವರಿಗೆ ಇರ್ಬೋದು, ನಮಗೆ ಇಲ್ಲ. ಸೊ ನಾನು ಯಾವುದೇ ಒಂದು ಕಾಂಪಿಟೇಷನ್ ರೀತಿಯಲ್ಲಿ ಯಾವುದೇ ಕೆಲಸ ಮಾಡಿಲ್ಲ. ಏನು ಮಾಡಿದ್ರು ಒಂದು ಎಲ್ಲರಿಗೂ ಮೆಚ್ಚುಗೆ ಆಗುವಂಥದ್ದು, ನನಗೆ ಮನಸ್ಸಿಗೆ ಸಮಾಧಾನ ಆಗುವಂಥ ಕೆಲಸ ಮಾಡಿದ್ದೇನೆ. ಅದರಲ್ಲಿ ಕೂಡ ಇಷ್ಟೆಲ್ಲ ಮಾಡಿದ್ರೂ ಕೂಡ ಈ ರೀತಿ ಒಂದು ಅವಮಾನ, ಒಂದು ಅಸಹನೆ ಸಹಿಸಿಕೊಂಡು ನನಗೆ ಇರೋದಕ್ಕೆ ಆಗ್ತಾ ಇಲ್ಲ. ನಾವು ಡೈಲಿ ಅವರು ರಿಪೋರ್ಟ್ ಕೊಡ್ತಾರೆ ಅಂತ ರಿಪೋರ್ಟಿಗೆ ರೆಸ್ಪಾಂಡ್ ಮಾಡೋದು, ನಾಳೆ ಚೀಫ್ ಸೆಕ್ರೆಟರಿ ಬರ್ತಾರೆ ಅಂತ ನಾವು ರಿವ್ಯೂಗೆ ಕೂತ್ಕೊಳ್ಳುವಂಥದ್ದು, ಪ್ರತಿಯೊಬ್ಬರು ಕಾಲ್ ಮಾಡಿ ಏನಾಗ್ತಾ ಇದೆ ಅಂತ ಕೇಳುವಂಥದ್ದು ನನಗೂ ತುಂಬ ಸಾಕಾಗಿದೆ. ನನಗೆ ಅಟ್ಲೀಸ್ಟು ನನ್ನ ಪರ್ಸ್ನಲ್ ಲೈಫ್ನಾದ್ರು ನೋಡ್ಕೊಳ್ತೇನೆ. ನಗರಕ್ಕೆ ಸುಮ್ಮನೆ ನನ್ನ ಮೇಲೆ ಟಾರ್ಗೆಟ್ ಮಾಡೋದ್ರಿಂದ ಅಥವಾ ನಮ್ಮ ಅಧಿಕಾರಿಗಳ ಮೇಲೆ ಟಾರ್ಗೆಟ್ ಮಾಡೋದ್ರಿಂದ ನಗರಕ್ಕೆ ಯಾವುದೇ ರೀತಿ ಒಳ್ಳೆಯದಾಗೋದಿಲ್ಲ. ಅಟ್ಲೀಸ್ಟ್ ನಾನಾದ್ರೂ ಇದರಿಂದ ಹೊರಗಡೆ ಹೋದ್ರೆ ನಗರನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ನಗರನಾದ್ರೂ ಒಂದು ಕೋವಿಡ್ 2ನೇ ಅಲೆಯಿಂದ ಇನ್ನೇನು ಆಚೆ ಬಂದು 3ನೇ ಅಲೆಯಿಂದ ಪರ್ಫೆಕ್ಟ್ ಆಗಿ ಒಂದು ಇದು ಮಾಡಿಕೊಂಡು ಸಿಸ್ಟಮ್ ಮಾಡಿಕೊಂಡು ಹೊರಗಡೆ ಬರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟ. ಖಂಡಿತ ಹೇಳ್ತೇನೆ. ನಾನು ಇವತ್ತು ನೋ ಹೋಲ್ಡ್ಸ್ ಬಾರ್ಡ್ ಅಂತ ನಾನು ಹೇಳ್ತಾ ಇದ್ದೇನೆ. ಯಾವುದೇ ರೀತಿ ಪೊಲಿಟಿಕಲಿ ಕರೆಕ್ಟು ಇದ್ರ ಸ್ಟೇಟ್ಮೆಂಟು ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಖಂಡಿತ ಯಾವುದೇ ಅಧಿಕಾರಿ ಆದರೂ ಒಂಥರ ಅಷ್ಟು ಒಂದು ನೆಗೆಟಿವಿಟಿ, ಅಷ್ಟು ಒಂದು ಹೇಟು, ಅಷ್ಟು ಒಂದು ಇದು ಇರಬಾರ್ದು. ಒಬ್ರು ಒಂದು ಮನಸ್ಥಿತಿ ಆ ಥರ ಇರೋದ್ರಿಂದ ಇಡೀ ವ್ಯವಸ್ಥೆನೇ ಹಾಳು ಮಾಡುವಂಥದ್ದು, ಇಡೀ ಜಿಲ್ಲೆನೇ ಹಾಳು ಮಾಡುವಂಥದ್ದು, ಪ್ರತಿ ಇದ್ರ ಮೇಲೆ ಹಗೆ ಸಾಧಿಸುವಂಥದ್ದು ಮಾಡ್ತಾ ಇದ್ರೆ ಅದು ಒಂದು ಮೈಸೂರಿನಂತ ಒಳ್ಳೆ ಜಿಲ್ಲೆಗೆ ದುರದೃಷ್ಟಕರ. ಖಂಡಿತ ಅದು ಒಬ್ಬರ ಪ್ರಾಬ್ಲಮ್, ಎಲ್ಲರದ್ದು ಅಲ್ಲ. ನೀವು ತುಂಬ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೂ ಕೂಡ ನನಗೆ ಪರ್ಸ್ನಲಿ ಟಾರ್ಗೆಟ್ ಆಗಿದೆ. ಅದು ಯಾರ್ಯಾರ ಟೀಮ್ ಇದೆ, ಅಲ್ಲಿ ಏನಿದೆ, ಅಲ್ಲಿ ಇದಿಲ್ಲ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ನಿಜ ಹೇಳಬೇಕು ಅಂದರೆ ಬೇರೆ ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಮೆಡಿಕಲ್ ಆಫೀಸರ್ಸ್ ಇರ್ಬೋದು,
ಡಿಸ್ಟ್ರಿಕ್ಟ್ ಸರ್ಜನ್ ಇರ್ಬೋದು, ಬೇರೆ ಎಲ್ಲ ಆರೋಗ್ಯಾಧಿಕಾರಿಗಳು ಮತ್ತು ಎಲ್ಲ ಹಾಸ್ಪಿಟಲ್ಸ್ನಲ್ಲಿ ಡಾಕ್ಟರ್ಸ್ ಇರುವಂಥವ್ರು ತುಂಬ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ಯಾವತ್ತಿನ ದಿನ ಬೆನ್ನು ತಟ್ಟಿ ಒಂದು ಬೇಷ್ ನೀವು ಚೆನ್ನಾಗೇ ಮಾಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳೋದಾಗಿಲ್ಲ. ತುಂಬ ಒಂದು ದುರಾದೃಷ್ಟಕರ ಪರಿಸ್ಥಿತಿ. ನನಗೆ ಬೇರೆ ಯಾರ ಮೇಲೂ ಏನೂ ಇಲ್ಲ, ಒಂದು ಪರ್ಸನ್ ಈಗೋದ್ರಿಂದ ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಮಾತನಾಡಿದ್ದೇವೆ. ಅವರು ನನಗೆ ಡೈರೆಕ್ಟಾಗಿ ಕ್ವಶನ್ ಮಾಡುವಂಥದ್ದಿದೆ. ನೀವ್ಯಾಕೆ ಸುತ್ತೂರಿಗೆ ಹೋಗಿದ್ದೀರಾ ಅಂತ ಕೇಳಿದ್ರು. ಸುತ್ತೂರಿನಲ್ಲಿ ಸುತ್ತೂರು ಸ್ವಾಮೀಜಿಗಳು ಫ್ರೀಯಾಗಿ ಜಾಗ ಕೊಡ್ತೀವಿ ಅಂತ ಹೇಳಿದ್ರು. 200 ಬೆಡ್ಗಳ ವ್ಯವಸ್ಥೆ, ಅದೊಂದು ನಿಟ್ಟಿನಿಂದ ನಾನು ಅಲ್ಲಿ ಹೋಗಿದ್ದೆ. ಸೆಂಟ್ ಜೋಸೆಫ್ ಸಂಸ್ಥೆಯವರು 200 ಬೆಡ್ಡಿನ ಒಂದು ವ್ಯವಸ್ಥೆ ಫ್ರೀಯಾಗಿ ಗೌರ್ಮೆಂಟ್ ಆಸ್ಪತ್ರೆ ಒಂದು ಏನು ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ಮಾಡ್ತೀವಿ ಅಂತಿದ್ರು. ಪ್ರತಿಯೊಂದಕ್ಕೂ ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಅದನ್ನು ಮಾಡೋಕ್ಕಾಗೋದಿಲ್ಲ, ಇದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳುವಂಥದ್ದು. ಜಿಲ್ಲಾ ಮಂತ್ರಿಗಳು ಮೀಟಿಂಗ್ ಯಾಕೆ ನೀವು ಮೀಟಿಂಗ್ ಕರೀತಾ ಇದ್ದೀರಾ, ನಾನು ಹೇಳಿದೆ ನೀವು ಹೋಗಬಾರ್ದು ಅಂತ ಅನ್ನೋದು. ಅವರು ನನಗೆ ಬ್ಯಾಚ್ನಲ್ಲಿ ಉನ್ನತ ಅಧಿಕಾರಿ ಇರ್ಬೋದು. ಶಿ ಇಸ್ ನಾಟ್ ಮೈ ರಿಪೋರ್ಟಿಂಗ್ ಆಫೀಸರ್, ಐ ಆಮ್ ಎನ್ ಇಂಡಿಪೆಂಡೆಂಟ್ ಅಥಾರಿಟಿ ಇನ್ ಕಾರ್ಪೊರೇಷನ್. ಆದರೂ ಕೂಡ ಪ್ರತಿಯೊಂದಕ್ಕೂ ಒಂದು ಕರೆದು ಕ್ವೆಶ್ಚನ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇರೆಯವ್ರಿಗೆ ಏನೇ ಒಂದು ಮನಸ್ತಾಪ ಇರ್ಬೋದು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಮ್ಮ ಸಿಟಿನಲ್ಲಿ ಕರೆಕ್ಟಾಗಿ ಕೆಲಸ ಆಗಬೇಕು, ಅದಕ್ಕೆ ರಿಸೋರ್ಸಸ್ ಏನು ಬೇಕು, ಹ್ಯೂಮನ್ ರಿಸೋರ್ಸಸ್ ಏನು ಬೇಕು, ಔಷಧಿಗಳೇನು ಬೇಕು, ಅದನ್ನು ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ಒಂದೇ ನಾವು ಮನಸ್ಸಿಂದ ಕೆಲಸ ಮಾಡ್ತಾ ಇರುವಂಥದ್ದು. ಪ್ರತಿಯೊಂದಕ್ಕೂ ಕರೆದು ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ನಾನು ಯಾವುದೇ ರೀತಿ ಅಧಿಕಾರಿ ಆಗಿರ್ಬೋದು, ಅವ್ರು ಯಾವುದೇ ರೀತಿ ನಡೆಸ್ಕೊಳ್ತಾ ಇರ್ಬೋದು, ಅದು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೂ ಅವ್ರೆಲ್ಲರನ್ನೂ ಒಂದು ನಡೆಸ್ಕೊಳ್ಳೋ ರೀತಿ ಎಲ್ರಿಗೂ ಗೊತ್ತೇ ಇದೆ. ಆದರೂ ಕೂಡ ನಾವು ಅವ್ರ ಜೂನಿಯರ್ಸ್ ಅಂತ ನಾವು ಅವ್ರಿಗೆ ಗೌರವ ಪಡ್ಕೊಳ್ತಾನೆ ಬರ್ತಾ ಇದ್ವಿ. ಆದರೂ ಕೂಡ ಅವ್ರಿಗೆ ಮತ್ತೆ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಮನಸ್ತಾಪ ಆದಾಗ ಅದರಲ್ಲಿ ಮಧ್ಯ ನಮ್ಮನ್ನ ಎಳೆಯುವಂಥದ್ದು, ನೀವು ಸೈಡ್ ತಗೊಳ್ಳೇಬೇಕು ಅಂತ ನಮಗೆ ಒಂದು ತಾಕೀತು ಮಾಡುವಂಥದ್ದು ಮಾಡಬಾರದು. ಯಾಕಂದ್ರೆ ನಾವು ನಮ್ಮ ನಗರಕ್ಕೆ ಏನ್ ಮಾಡಬೇಕು, ನಮ್ಮ ಜಿಲ್ಲೆಗೆ ಏನ್ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇರುವಂಥವ್ರು. ಅವ್ರ ಕಡೆ ಇವ್ರ ಕಡೆ ನನ್ನ ಕಡೆ ನೀವು ಬರ್ತೀರಾ, ಅವ್ರ ಕಡೆ ಹೋಗ್ತೀರಾ ಅಂತ ಮಾಡಬಾರ್ದು. ಸೊ ಆ ರೀತಿ ಅವರು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಂಡು ಮಧ್ಯಾಹ್ನ ಬಲಿಪಶುವನ್ನಾಗಿ ಮಾಡಿದ್ದಾರೆ. ಸೊ ಅದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ಗೊತ್ತೇ ಇದೆ, ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಾ. ಪಾಲಿಕೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ತುಂಬಾ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು. ಪಾಲಿಕೆನಲ್ಲಿ ಅನೇಕ ಇನ್ನೋವೇಟಿವ್ ಸ್ಕೀಮ್ಸು ಅದು ಇದು ನಾವು ಮಾಡ್ತಾ ಇದ್ವಿ. ನಮ್ದು ಒಂದು ಡಿಸ್ಟ್ರಿಕ್ಟ್ ಮೀಡಿಯಾದಲ್ಲಿ, ಸ್ಟೇಟ್ ಮೀಡಿಯಾದಲ್ಲಿ, ನ್ಯಾಷನಲ್ ಮೀಡಿಯಾದಲ್ಲಿ ನಮ್ಮ ಟೆಲಿಕೇರ್ ವ್ಯವಸ್ಥೆ ಇರ್ಬೋದು, ನಮ್ಮ ಅಂತ್ಯ ಸಂಸ್ಕಾರದ ಒಂದು ಡಿಗ್ನಿಟಿಯಿಂದ ಮಾಡುವಂಥ ರೀತಿ ಇರ್ಬೋದು, ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು ಬರ್ತಾ ಇತ್ತು. ಸೊ ನೀವು ಪಾಲಿಕೆ ಚೆನ್ನಾಗಿ ಮಾಡ್ತಾ ಇದೆ ಅಂತ ಬಂದಾಗ ನಾನು ಜಿಲ್ಲಾಧಿಕಾರಿಗೆ ಖುಷಿ ಪಡುವಂಥದ್ದು ಮಾಡಬೇಕು. ಅದು ಬಿಟ್ಟು ಬರೀ ಬೇರೆಯವ್ರಿಗೆ ಪ್ರಚಾರ ಸಿಗ್ತಾ ಇದೆ, ನನಗೆ ಪ್ರಚಾರ ಸಿಗ್ತಾ ಇಲ್ಲ ಅಂತ ಒಂದು ಸಣ್ಣ ಮನಸ್ಸು ಮಾಡುವಂಥದ್ದು ಮಾಡಿದ್ದಾರೆ. ಸೊ ಅದನ್ನ ನೀವೇ ಹೇಳಬೇಕು. ಐ ಥಿಂಕ್ ನಿಮ್ಮ ಪೊಸಿಷನ್ಗೆ ಬಂದು ನಾನು ಹೇಳಲಿಕ್ಕಾಗೋದಿಲ್ಲ. ನಾನು ಒಂದೇ ಹೇಳ್ಬೋದು, ಪಾಲಿಕೆಯಿಂದ ಮಾಡಿರುವಂಥ ಯಾವುದೇ ಕಾರ್ಯಕ್ರಮಕ್ಕೆ ನಾನು ಯಾವತ್ತೂ ಒಂದು ಪ್ರೆಸ್ ನೋಟಿಸ್ ಕೊಟ್ಟಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಕರೆದಿಲ್ಲ. ಫಸ್ಟ್ ಟೈಮು ನಾನು ಇವತ್ತು ರಿಕ್ವೆಸ್ಟ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋ ಅಂಥದ್ದು. ಯಾವುದೇ ರೀತಿ ಪ್ರೆಸ್ ನೋಟು ಇಶ್ಯೂ ಮಾಡಿಲ್ಲ, ಪ್ರಚಾರನೂ ಕೊಟ್ಕೊಂಡಿಲ್ಲ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ಮಾಡ್ಕೊಂಡು ಬರ್ತಾ ಇದ್ದೇವೆ. ಏನೋ ಚೆನ್ನಾಗೇ ಆಗ್ತಾ ಇದೆ ಅಂತ ಶುರು ಆದ್ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಂಥದ್ದು. ಅದು ಯಾವುದೇ ಮೀಡಿಯಾ ಇರ್ಬೋದು ಬಂದಾಗ ಯಾವುದನ್ನು ಫೋನ್ ಆಫ್ ಮಾಡೋದಾಗ್ಲಿ ರಿಪ್ಲೈ ಮಾಡೋದಾಗ್ಲಿ ಮಾಡ್ತಾ ಇಲ್ಲ. ಯಾರೇ ನೀವು ಕರೆ ಮಾಡಿದ್ರು ಕೂಡ ನಾನು ಆನ್ಸರ್ ಮಾಡ್ತಾ ಇದ್ದೆ, ಮಾಡೋಕ್ಕಾಗಿಲ್ಲ ಅಂದರೆ ವಾಪಸ್ ಕರೆ ಮಾಡ್ತಾ ಇದ್ದೆ. ಅದು ನಂದೇ ತಪ್ಪು ಅಂತ ನಾನು ಹೇಳ್ಕೋಬೇಕಾಗತ್ತೆ ಅಷ್ಟೇ. ನೋಡಿ, ಇದನ್ನ ನಾವು ಹೆಚ್ಚು ನೀವು ಹೆಚ್ಚು ಅಂತ ಒಂದು ತಾಕೀತ್ ಮಾಡ್ಕೊಳ್ಳೋದ್ರಲ್ಲಿ ನನಗೆ ವ್ಯರ್ಥ ಅಂತ ಅನ್ಸುತ್ತೆ. IAS ಆಗಿರ್ಬೋದು, KS ಆಗಿರ್ಬೋದು, ಎಲ್ಲ ಅಧಿಕಾರಿಗಳೇ, ಯಾವುದೇ ಅಧಿಕಾರಿ ಆಗಿರ್ಬೋದು ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ಯಾರಿಗೇ ಆಗಲಿ ಒಂದು ಕೊಂಬಿರೋದಿಲ್ಲ. ಸೊ ಅದರಲ್ಲಿ ಒಂದು ನಾವು IAS, ನೀವು KS, ನೀವು ಇನ್ನು ಬೇರೆ ಅಧಿಕಾರಿಗಳು ಅಂತ ಹೇಳುವಷ್ಟಿಲ್ಲ. ನಾನು ರಾಜೀನಾಮೆ ಕೊಡ್ತಾ ಇರೋವಂಥದ್ದು ಒಂದು ಮನಸ್ಸಿಗೆ ನೋವಾಗಿರೋದ್ರಿಂದ ಇಷ್ಟು ಮಟ್ಟಕ್ಕೆ ಒಂದು ಬಂದು ಡೈಲಿ ಒಂದು ಟಾರ್ಗೆಟ್ ಮಾಡಿ ಟಾರ್ಚರ್ ಮಾಡ್ತಾ ಇರೋವಂಥದ್ದು ನನಗೆ ಮಾಡಿದ್ರೆ ಕೂಡ ನಾನು ಓಕೆ, ಬಟ್ ನಮ್ಮ ಅಧಿಕಾರಿಗಳಿಗೆ ಮಾಡ್ತಾ ಇರೋವಂಥದ್ದು ನನ್ನ ಸಹಿಸ್ಲಿಕ್ಕೆ ಆಗೋದಿಲ್ಲ.
ಈಗ ಮೈಸೂರಿನಲ್ಲಿ ನಡೀತಾ ಇರೋದು ಎಲ್ರಿಗೂ ಗೊತ್ತಿದೆ, ನಾವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಯಾರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿದೆ, ಅದಲ್ಲ ನೀವು ಖುದ್ದು ಈ ತರ ಸಮಸ್ಯೆ ಆಗ್ತದೆ ನಾನು ರಾಜೀನಾಮೆ ಹಂತಕ್ಕೆ ಹೋಗಿದ್ದೀನಿ ಅಂತ ಯಾವ್ದಾದ್ರು ಜನಪ್ರತಿನಿಧಿಗಳಿಗೆ ಹೇಳಿದ್ದೀರಾ? ಪ್ರಶ್ನೆ ಪೂರ್ವವಾಗಿ ಮೇಡಮ್, ನಿಮ್ಗೆ ಇದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶಕ್ಕೆ ನೀವು ಏನಾದ್ರು ರಿಕ್ವೆಸ್ಟ್ ಮಾಡಿದ್ರೆ ಮಾಡೇ ಇಲ್ವಾ? ಅವಕಾಶ ಸಿಕ್ಕೇ ಇಲ್ವಾ? ಇದು ಏನೂ ಆಗದೇನೆ ಡಿಸಿಷನ್ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆಯಿಂದ ಡಿಸಿಷನ್ ಆಗಿದ್ಯಾ ಅಂತ. ಈಗ ಒಂದು ಅಧಿಕಾರಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂದ್ರೆ ಸೋಲು ಒಪ್ಕೊಳ್ತಾ ಇದ್ದಾರೆ ಅಥವಾ ಅವ್ರು ಸರಿಯಾಗಿ ಇದ್ ಮಾಡ್ತಾ ಇಲ್ಲ, ಹ್ಯಾಂಡಲ್ ಮಾಡ್ತಾ ಇಲ್ಲ ಸಿಚುವೇಶನ್ ಇಂದ ಅಂತ ಖಂಡಿತ ತಿಳ್ಕೊಬೇಡಿ. ಸಿಚುವೇಶನ್ ಏನಿದೆ ಎಲ್ರಿಗೂ ಗೊತ್ತಿದೆ. ಅವರು ಎಲ್ರಿಗೂ ಕಾಲ್ ಮಾಡಿ ಈ ರೀತಿ ಆ ರೀತಿ ಅಂತ ಹೇಳುವಂಥದ್ದು, ಮತ್ತೆ ಆ ಕಾಲ್ ಬಂದಾಗ ನಾನು ಈ ರೀತಿ ಆ ರೀತಿ ಅಂತ ಹೇಳುವಂಥದ್ದು ಕೂಡ ಆಗಿದೆ. ಸರ್ಕಾರಕ್ಕೆ ಹಾಗೆ UD ಡಿಪಾರ್ಟ್ಮೆಂಟ್ಗೆ ಏನೇನು ಮಾಹಿತಿ ಕೇಳಿದಾರೋ ನಾವು ಕಳಿಸ್ಕೊಟ್ಟಿದ್ದೇವೆ. ನೈತಿಕವಾಗಿ ಯಾವುದೇ ರೀತಿ ಎಲ್ಲೂ ಪಾಲಿಕೆಯಲ್ಲಿ ಯಾವುದೇ ರೀತಿ ಒಂದು ಸಮಸ್ಯೆ ಆಗಿಲ್ಲ. ಸಮಸ್ಯೆ ಅವ್ರಿಗೆ ಹೇಳಿದಿರಾ ಮಾಡಿದಿರಾ ಅಂದ್ರೆ ನಾನು ಎಲ್ಲರಿಗೂ ಫೋನ್ ಮಾಡಿ ನನಗೆ ಸಹಾಯ ಮಾಡಿ ಈ ರೀತಿ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ಕೊಳ್ಳೋ ಮನಸ್ಥಿತಿ ನನಗಿಲ್ಲ. ಅದನ್ನ ಸೋಲು ಅಂತ ಅನ್ಕೊಂಡ್ರು ನಾನು ಒಪ್ಕೊಳ್ತೇನೆ. ಆದ್ರೂ ಕೂಡ ಒಂದು ಅಧಿಕಾರಿಗೆ ಒಂದು ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಂದ್ರೆ ಸಹಾಯ ಮಾಡಿ, ನನಗೆ ಈ ರೀತಿ ಆಗ್ತಾ ಇದೆ ನೀವು ಸಹಾಯ ಮಾಡಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ಯಾವುದೇ ವ್ಯವಸ್ಥೆನಲ್ಲಿ ಬರಬಾರ್ದು. ಬಂದ್ರೆ ಅದು ದುರದೃಷ್ಟಕರ. ಪ್ರಾಮಾಣಿಕ ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನು ಕುಗ್ಸೋದಿಲ್ವಾ ನಿಮ್ಮ ರಾಜೀನಾಮೆ? ಅನೇಕ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅವ್ರಿಗೆ ಹಿನ್ನಡೆ ಆಗಲ್ವಾ? ಯಾಕಂದ್ರೆ ನಿಮ್ಮ ಈ ರಾಜೀನಾಮೆ ಒಬ್ಬರು ದೊಡ್ಡ IAS ಅಧಿಕಾರಿ ಇಡೀ ಮೈಸೂರು ನಗರದ ದೊಡ್ಡ ಜವಾಬ್ದಾರಿಯನ್ನು ಹೊತ್ತವರು ರಾಜೀನಾಮೆ ಕೊಡೋದ್ರಿಂದ ಒಂದು ಕೆಟ್ಟ ಸಂದೇಶ ರವಾನೆ ಆಗಲ್ವಾ? ಒಳ್ಳೆ ಕೆಲಸ ಮಾಡಬಾರ್ದು ಅಂತ, ನೀವು ಒಳ್ಳೆ ಕೆಲಸ ಮಾಡೋಲ್ಲ ರಾಜೀನಾಮೆ ಕೊಡ್ಲಿ ಅಂತ, ಕೆಟ್ಟ ಕೆಲಸ ಮಾಡಬೇಕು ಅಂತ. ಖಂಡಿತ ಯಾರು ಕೆಟ್ಟ ಕೆಲಸ ಮಾಡಬಾರ್ದು, ಎಲ್ಲ ಒಳ್ಳೆ ಕೆಲಸ ಮಾಡಬೇಕು. ನಾನು ಯಾವುದು ಸೋಲು ನಪ್ಕೊಂಡು ರಾಜೀನಾಮೆ ಕೊಡ್ತಾ ಇಲ್ಲ. ದಿಸ್ ಇಸ್ ಅ ಮಾರ್ಕ್ ಆಫ್ ಪ್ರೊಟೆಸ್ಟ್. ಒಬ್ರು ಒಂದು ದುರಹಂಕಾರಿ ಅಧಿಕಾರಿಗೆ ಇಷ್ಟೊಂದು ಎಲ್ಲ ಮಾಡ್ತಾ ಇದ್ರು ಅವರು ಕಂಟಿನ್ಯೂ ಆಗಿ ಬರ್ತಾ ಇರುವಂಥದ್ದು ಮಾಡ್ತಾ ಇರುವಂಥದ್ದು ಅದು ನನಗೆ ಯಾಕೆ ಆಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಇಸ್ ಅ ಮಾರ್ಕ್ ಆಫ್ ಪ್ರೊಟೆಸ್ಟ್. ಒಂದು ಎದ್ದು ನಿಂತು ನಾನು ರಾಜೀನಾಮೆ ಕೊಡ್ತಾ ಇರುವಂಥದ್ದು ಯಾವುದೇ ಸೋಲ್ ನಪ್ಕೊಂಡಲ್ಲ, ಒಂದು ಪ್ರೊಟೆಸ್ಟ್ ರೀತಿನಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇರೋದು. ಜನರ ಅಭಿಪ್ರಾಯ ಎಲ್ಲ ಸೊಲ್ಯೂಷನ್ಸ್ ನೀವೇ ಕೊಡ್ತಾ ಇದ್ದೀರಾ. ಕೆಲವು ಸತಿ ಏನಾಗುತ್ತೆ, ನಾವು ಎಷ್ಟು ಎದ್ದು ನಿಂತು ನಾನು ಕೂಡ ಏನು ಎಲ್ಲದಕ್ಕೂ ಸೋಲೊಪ್ಕೊಂಡಿಲ್ಲ, ಉತ್ತರ ಎಲ್ಲಿ ಕೊಡಬೇಕು ಕೊಟ್ಟಿದ್ದೇನೆ, ಆನ್ಸರ್ ಏನ್ ಮಾಡಬೇಕು ಮಾಡಿದ್ದೇನೆ, ಮಾಡ್ಕೊಳ್ತಾನೆ ಬರ್ತಾ ಇದ್ದೇನೆ. ಬಟ್ ಇಂಥ ಒಂದು ಪರಿಸ್ಥಿತಿ ಮೈಸೂರಿನಂತ ಒಳ್ಳೆ ಜಿಲ್ಲೆಯಲ್ಲಿ ಒಂದು ಕ್ರಿಯೇಟ್ ಆಗಿರುವಂಥದ್ದು ತುಂಬಾ ದುರದೃಷ್ಟಕರ. ನನಗೆ ಮನಸ್ಸಿಗೆ ಸರಿ ಅನ್ಸಿರುವಂಥದ್ದು ಯಾರಾದ್ರೂ ಒಬ್ರು ಎದ್ದು ನಿಂತು ಇದನ್ನ ಮಾಡ್ತಾ ಇರೋದು ಸರಿ ಇಲ್ಲ, ನೀವು ಜಿಲ್ಲಾಧಿಕಾರಿ ಆಗೋಕ್ಕೆ ಲಾಯಕ್ಕಿಲ್ಲ, ಇಲ್ಲಿಂದ ತೊಲಗಿ ಅಂತ ಹೇಳೋದನ್ನ ಮಾಡಬೇಕು. ಅದು ಒಂದು ಪ್ರೊಟೆಸ್ಟ್ಗೋಸ್ಕರ ನಾನು ಕೊಡ್ತಾ ಇದ್ದೇನೆ. ಇದನ್ನ ಒಂದು ಪ್ರೊಟೆಸ್ಟ್ ನ ರೆಕಾರ್ಡ್ ಮಾಡೋಕ್ಕೋಸ್ಕರ ನಾನು ಕೊಡ್ತಾ ಇದ್ದೇನೆ. ತಾವು ಸಾವಿರ ಎಲ್ಲರೂ ನಾವು ಮಾತಾಡ್ಬಹುದು, ಆದ್ರೂ ಕೂಡ ಡೈಲಿ ಕೆಲಸ ಮಾಡೋರು ನಾವು. ಹೊರಗಡೆಯಿಂದ ಒಂದು ಏನಿರ್ಬೋದು, ನೀವು ಅವ್ರಿಗೆ ಮಾತಾಡ್ಬೋದು, ನೀವು IAS ಅಧಿಕಾರಿ ಇದ್ದೀರಾ, ಅವರು IAS ಅಧಿಕಾರಿ ಇದ್ದೀರಾ ಅಂತ ಹೇಳ್ಬೋದು, ನೀವು ಉತ್ತರ ಕೊಡಿ ಅವ್ರಿಗೆ, ರಿಪೋರ್ಟ್ ಕಳ್ಸಿದ್ರೆ ಏನಾಯ್ತು, ನೋಟಿಸ್ ಕಳ್ಸಿದ್ರೆ ಏನಾಯ್ತು ಅಂತ. ಇದು ಇವತ್ತು ನಿನ್ನೆ ಇವತ್ತಿನ ದಿನ ಅಲ್ಲ, ನಾನು ಸಡನ್ ಆಗಿ ಎದ್ದು ಬಂದ್ಬಿಟ್ಟು ನನಗೆ ಹರಾಸ್ ಆಗ್ತದೆ ಅಂತ ಕೊಡ್ತಾ ಇರೋದಲ್ಲ. ಇದು ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡ್ಕೊಂಡು ಬಂತಾ ಇರುವಂತದ್ದು. ಸೊ ಇಷ್ಟು ಒಂದು ಪರಿಸ್ಥಿತಿನಲ್ಲಿ ಕೆಲಸ ಮಾಡೋದಕ್ಕೆ ಯಾಕೆ ಅಧಿಕಾರಿಗಳು ಸೇರ್ಕೊಳ್ಬೇಕು? ಮತ್ತೆ ನನಗೆ ಅಂತ ನಾನು ಪ್ರೊಟೆಸ್ಟ್ ಕೊಡ್ತಾ ಇಲ್ಲ, ನಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ, ನಮ್ಮ ಪಾಲಿಕೆಗೆ ಒಂದು ಅವಮಾನ ಅವಮರ್ಯಾದೆ ಏನಾಗ್ತಾ ಇದೆ ಅದಕ್ಕೆ ಒಂದು ರಿಜಿಸ್ಟರ್ ಮಾಡೋದಕ್ಕೆ ನಾನು ರೆಸಿಗ್ನೇಷನ್ ಕೊಡ್ತಾ ಇರುವಂತದ್ದು. ಸೊ ನನಗೆ ಪರ್ಸನಲಿ ಟಾರ್ಗೆಟ್ ಮಾಡಲಿ, ನಾನು ಎದುರುತ್ತರ ಕೊಡೋದಕ್ಕೆ ಗೊತ್ತಿದೆ. ಬಟ್ ಇದೆಲ್ಲರ ಗಮನಕ್ಕೆ ಬರಬೇಕು. ಯಾವುದೇ ಒಂದು ಅಧಿಕಾರಿ ಆಗ್ಲಿ, ನಾವು ಒಂದು ಒಳ್ಳೆ ಉದ್ದೇಶದಿಂದ ಈ ಅಧಿಕಾರಕ್ಕೆ ಬಂದಿರ್ತೇವೆ. ಅಧಿಕಾರ ಅಂತ ದರ್ಪ ಅಂತ ತಗೊಳ್ಬಾರದು. ನಮಗೆ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ತಗೊಳ್ಬೇಕು. ಸೊ ಇದು ಒಂದು ದೊಡ್ಡ ಮಟ್ಟದಲ್ಲಿ ನೈತಿಕವಾಗಿ ತಗೊಂಡಿರುವಂತ ನಿಲುವು ಇದು ಯಾವುದೇ ರೀತಿ ಹೆದರ್ಕೊಂಡು ಅಥವಾ ಸೋಲನ್ನೊಪ್ಕೊಂಡು ಅಥವಾ ನನಗೆ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ ಅಂತ ಒಂದು ಭಯದ ವಾತಾವರಣದಲ್ಲಿ ತಗೊಳ್ಳೋದು ನಿಲುವಲ್ಲ. ನಾನು ತುಂಬಾ ಯೋಚನೆ ಮಾಡಿ, ಒಂದು ವಾರದಿಂದ ಯೋಚನೆ ಮಾಡಿ ಒಂದು ಮಾರ್ಕ್ ಆಫ್ ಪ್ರೊಟೆಸ್ಟ್, ಒಂದು ನೈತಿಕವಾಗಿ ಒಂದು ಮಾರಲ್ ಸ್ಟ್ಯಾಂಡ್ ತಗೊಂಡಿರುವಂತದ್ದು ಅಂತ. ಅಧಿಕಾರಿ ನೀವು ಹ್ಯೂಮನ್ ಬಿಯಿಂಗ್ ಇರ್ತಕ್ಕಂಥ ಅಧಿಕಾರಿ, ಪ್ಯಾಂಡಮಿಕ್ ಇದೆ, ಅನೇಕರ ಜೀವ ನಿಮ್ಮ ಕೈನಲ್ಲಿ ಇರುತ್ತವೆ, ನಗರ ಪಾಲಿಕೆ ಕೈನಲ್ಲಿ ಇರ್ತವೆ. ನಿಮ್ಮ ರಾಜೀನಾಮೆ ಅನೇಕ ಜೀವಗಳು ಬಲಿಯಾಗಲಿಕ್ಕೆ ಕಾರಣ ಆಗೋದಿಲ್ಲ ಅಂತ.
ಸೊ ನಾನು ಇರೋದ್ರಿಂದನೇ ಒಂದು ಜೀವನ ಬಲಿ ಕೊಡೋದಕ್ಕೆ ಮುಂದೆ ಬಂದಿರೋರು ಅಂತವ್ರು ಇದ್ದಾರೆ. ಸೊ ನಾನು ಯಾಕೆ ಇವತ್ತು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ರೆ, ನನ್ನ ಒಂದು ಟಾರ್ಗೆಟ್ ಮಾಡಿಕೊಂಡು ಮೈಸೂರು ನಗರನ ಟಾರ್ಗೆಟ್ ಮಾಡಬಾರ್ದು. ಮೈಸೂರು ನಗರ ಜನತೆಗೆ ಇದು ಯಶಸ್ಸಲ್ಲ. ಅಟ್ಲೀಸ್ಟ್ ನಾನಾದರೂ ಆಚೆ ಹೋದ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ನಮ್ಮ ನಗರದ ಜನತೆಗೆ ತೊಂದರೆ ಕೊಡೋದನ್ನ ಕಡಿಮೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂತ. ನಿಮ್ಮ ರಾಜೀನಾಮೆ ಡೈಜೆಸ್ಟ್ ಮಾಡಿಕೊಳ್ಳುವಂತದ್ದಲ್ಲ. ಯಾಕಂದ್ರೆ ಅಲ್ಲಿ ಮೈಸೂರಿನ ಜನ ಇರ್ಬೋದು, ಮಾಧ್ಯಮದವರು ಇರ್ಬೋದು, ಅಥವಾ ಅಧಿಕಾರಿ ವರ್ಗದವರು ಇರ್ಬೋದು, ಇಂಥ ಮತ್ತು ಜನಪ್ರತಿನಿಧಿಗಳು ಕೂಡ ಇರ್ಬೋದು. ಇಷ್ಟೆಲ್ಲ ಇದ್ದಂತ ಸಂದರ್ಭದಲ್ಲಿ ನಿಮ್ಮ ಈ ರಾಜೀನಾಮೆ ಪತ್ರ ಅನ್ನುವಂಥದ್ದು ಕೆಲವೊಂದು ಕಡೆಯಲ್ಲಿ ಒಳ್ಳೆ ಕೆಲಸ ಆಗ್ತಿದೆ ಅನ್ನೋದು ಬೇಸರ ಆಗೋದು ಅನ್ಸಲ್ಲ. ಸೊ ಅದೊಂದು ಕಾರಣದಿಂದಾನೇ ಇಷ್ಟು ದಿನ ನಡೆದುಕೊಂಡು ಬಂದಿರುವಂಥದ್ದು. ಎಲ್ಲರಿಗೂ ನಾನು ಒಂದು ಹ್ಯೂಮನ್ ಬೀಯಿಂಗ್, ನಾನೇನು ಒಂದು ಆಟೋ ಪೈಲಟ್ನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ತಿಂಗಳಾನುಗಟ್ಲೆ ದಿನಗಳಾಟ್ಗಟ್ಲೆ ಇದೇ ರೀತಿನಲ್ಲಿನೇ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು, ಒಂದು ಇಶ್ಯೂಸ್ ಡೈವರ್ಟ್ ಆಗಬಾರ್ದು. ಯಾವುದೇ ರೀತಿ ನಾನು ಹೇಳ್ತಾ ಇದ್ದೆ, ಈಗ ಬೀಗ ಹೊಡಿಯೋಕೆ ಕಳಿಸಿದ್ರು, ಅವಮಾನ ಮಾಡ್ತಾರೆ, ಪ್ರತಿ ಸತಿ ಇದು ಮಾಡ್ತಾರೆ ಅಂತ. ಸಣ್ಣ ಸಣ್ಣದಕ್ಕೂ ನಾವು ರಿವೋಲ್ಟ್ ಆಗಿ ಮಾಡುವಂಥದ್ದನ್ನ ಮಾಡ್ಕೊಳ್ದೆ ಒಂದು ಮೆಚ್ಯೂರಿಟಿಯಿಂದ ಹ್ಯಾಂಡಲ್ ಮಾಡ್ಕೊಂಡು ಬಂದಿರೋಂಥದ್ದು. ಬಟ್ ಪ್ರತಿಯೊಬ್ಬರಿಗೂ ಸಹನೆಗೂ ಒಂದು ಮಿತಿ ಇದೆ. ಆ್ಯಂಡ್ ಆ ಸಹನೆ ಕಟ್ಟೆ ಇವತ್ತು ಒಡೆದಿದೆ. ಆ್ಯಂಡ್ ಜನರಿಗೆ ಆಬ್ವಿಯಸ್ಲಿ ನಾನು ಈ ಅಧಿಕಾರಿಯಾಗಿ ಅಲ್ಲಾಂದ್ರೂ ಬೇರೆಯಾಗಿ ಸೇವೆ ಮಾಡ್ತೇನೆ. ಸೊ ಅದು ಆಸ್ ಎ ಮಾರ್ಕ್ ಆಫ್ ಪ್ರೊಟೆಸ್ಟ್. ಇಂಥ ಅಧಿಕಾರಿಗಳು ಇರೋದ್ರಿಂದ ಅವರು ಅದೇ ಕಂಟಿನ್ಯೂ ಆಗ್ತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ, ಡೈಲಿ ಅದನ್ನೇ ಮಾಡ್ತಾ ಇದ್ದಾರೆ. ಅವರು ಕೆಳಗಡೆ ಒಂದು ಕೆಲಸ ಮಾಡುವಂಥದ್ದು, ಅಥವಾ ಅವ್ರು ಅನ್ಕೊಂಡಿರೋದು ನಮ್ಮ ಕೆಳಗಡೆ ಎಲ್ಲರೂ ಇದ್ದಾರೆ ಅಂತ. ಸೊ ಅದನ್ನ ಮಾಡೋದಕ್ಕೆ ನನಗೆ ಕೂಡ ಆಗ್ತಾ ಇಲ್ಲ. ಮತ್ತೆ ನಾನು ಹೇಳ್ತಾ ಇದ್ದಂಗೆ ಪದೇ ಹೇಳ್ತಾ ಇದ್ದೀನಿ, ಇದು ನನಗೊಬ್ಬಳಿಗೆ ಅವಮಾನ ಆದ್ರೆ ನಾನೇನು ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಬಟ್ ಇದನ್ನ ಒಂದು ಇಡೀ ಪಾಲಿಕೆಗೆ ಅವಮಾನ ಮಾಡುವಂಥದ್ದು, ಇಡೀ ನಗರವನ್ನ ಒಂದು ಕೆಟ್ಟ ದಾರಿಗೆ ಎಳೆಯುವಂಥದ್ದು, ಅನ್ನೆಸೆಸರಿ ಪ್ಯಾನಿಕ್ ಕ್ರಿಯೇಟ್ ಮಾಡುವಂಥದ್ದು ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ನಾನು ಅಲ್ಲಿಂದ ಹೋದ್ರೆ ನಗರ ಆದ್ರೂ ಸರಿ ಹೋಗ್ಲಿ ಅಂತ ನಿರ್ಧಾರ ತಗೊಳ್ಕೊಂಡು ಸಹಕಾರ ಸಿಕ್ಕಿದ್ರೆ ಸೇವೆನಲ್ಲಿ ಕಂಟಿನ್ಯೂ ಆಗ್ತೀರಾ? ಸರ್ಕಾರದ ಪೂರ್ಣ ಸಹಕಾರ ಮತ್ತೆ ಜನರ ಸಹಕಾರ ಸಿಕ್ಕಿದ್ರೆ ಸೇವೆನಲ್ಲಿ ಮುಂದುವರಿತೀರಾ? ಮತ್ತಷ್ಟು ಈಗ ನಾನು ರಾಜೀನಾಮೆ ಕೊಡ್ತಾ ಇರೋದೇ ಒಂದು ಮೆಸೇಜ್ ಕೊಡೋದಕ್ಕೆ. ರಾಜೀನಾಮೆ ನಾನು ಇಷ್ಟು ಒಂದು ಅಧಿಕಾರಿ ನಾನು 2014ರಿಂದ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತಿನ ದಿನ ಎಲ್ಲರ ಸಹಕಾರ ಇದೆ. ನೀವು ಹೇಳ್ದಂಗೆ ಒಂದು ಮಾಧ್ಯಮದವರು ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀರಿ. ನನಗೆ ಯಾವುದೇ ರೀತಿಯಾದ ನಮ್ಮ ಕಾರ್ಪೊರೇಟರ್ಸ್ ಆಗಲಿ ನಮ್ಮ ಒಂದು ಪಾಲಿಕೆ ವತಿಯಿಂದ ಸಮಸ್ಯೆ ಇಲ್ಲ. ಜನರ ಸಹಕಾರ ಇದೆ, ವೈದ್ಯ ಸಹಕಾರ ಇದೆ, ಎಲ್ಲರ ಸಹಕಾರ ಇದೆ. ಇಷ್ಟೆಲ್ಲ ಇದ್ದು ಕೂಡ ಇಷ್ಟು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಒಂದು ರಾಜೀನಾಮೆ ಕೊಡ್ತಾ ಇದ್ದೀನಿ ಏನೋ ತಿಳ್ಕೋಬೇಕು. ಆಸ್ ಅ ಮಾರ್ಕ್ ಆಫ್ ಪ್ರೊಟೆಸ್ಟ್ ಕೊಡ್ತಾ ಇರೋಂಥದ್ದು ಒಬ್ಬರೇ ವ್ಯಕ್ತಿ ವಿರುದ್ಧ ನಾನು ಹೇಳ್ತಾ ಇರುವಂಥದ್ದು, ಇನ್ಯಾರ ವಿರುದ್ಧನೂ ಅಲ್ಲ. ಏನು ಒತ್ತಾಯ ಮಾಡೋದಿಲ್ಲ, ನನಗೆ ಯಾರ ಮೇಲೂ ಏನು ದ್ವೇಷ ಇಲ್ಲ. ಬಟ್ ನನಗೆ ಒಂದು ಆಶ್ಚರ್ಯ ಆಗೋ ಸಂಗತಿ ಅಂದರೆ ಒಬ್ಬರು ದುರ್ನಡತೆಯಿಂದ ಇಷ್ಟೊಂದೆಲ್ಲ ಬಂದಿದೆ. ನಾನು ಒಂದು IAS ಅಧಿಕಾರಿಯಾಗಿ ಇಂಥ ಒಂದು ಅನ್ನೆಸೆಸರಿ ಆಗಿರ್ಬೋದು ನಿಮ್ಮ ಪ್ರಕಾರ ಅದ್ರ ನಿರ್ಧಾರ ತೆಗೆದುಕೊಳ್ತಾ ಇದ್ದೇನೆ ಅಂತ ಅನ್ಸ್ಬೋದು. ಬಟ್ ಎಲ್ಲರಿಗೂ ಒಂದು ಬ್ರೇಕಿಂಗ್ ಪಾಯಿಂಟ್ ಇರುತ್ತೆ. ಎಲ್ರಿಗೂ ಏನಂದ್ರೆ ಯಾವಾಗ್ಲೂ ಅವಮಾನ ಆಗಲಿ ಏನೇ ಆಗಲಿ ಸಹಿಸ್ಕೊಂಡಿರೋದಕ್ಕಾಗೋದಿಲ್ಲ. ಆ ಬ್ರೇಕಿಂಗ್ ಪಾಯಿಂಟ್ ನನಗೆ ಮಿತಿ ಮೀರಿರೋದ್ರಿಂದ ಮಾಡಿರೋ. CS ನವರು ಕೂಡ ಬರ್ತಾ ಇದ್ದಾರೆ, ಅವ್ರು ಬರಲಿ. ಅವ್ರೇನಾದ್ರು ಕರೆಸಿ ಕೇಳಿದ್ರೆ ನಾನು ಏನು ಹೇಳಬೇಕು ಹೇಳ್ತೇನೆ. ಬಟ್ ಇದನ್ನು ಯಾವುದೇ ಆಗಲಿ ಮೀಡಿಯಾ ಸ್ಪೆಕ್ಟಕಲ್ ಆಗಲಿ ಏನೋ ಮಾಡುವಂಥ ಉದ್ದೇಶ ಇಲ್ಲ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ನನಗೆ ವಾಪಸ್ ಅಧಿಕಾರಕ್ಕೆ ಬರಬೇಕು, ಅದು ಯಾವುದೂ ಇಷ್ಟ ಇಲ್ಲ. ನನ್ನ ಪಾಡ ನಾನು ಕೆಲಸ ಮಾಡ್ತಾ ಇದ್ದೆ, ಆದ್ರೂ ಕೂಡ ಈ ಥರ ಒಂದು ಟ್ರೀಟ್ ಮಾಡಿದ್ದಾರೆ. ನಾನು ಏನೇ ಮಾಡಿದ್ರು ನನ್ನ ಪಾಡ ನಾನು ಮಾಡ್ಕೊಂಡಿರ್ತೇನೆ. ಅವ್ರು ಬಂದಾಗ ಕರೆದು ಮಾತಾಡಿದ್ರೆ ನಾನು ಏನು ವಿಷಯ ಇದೆ ಹೇಳ್ತೇನೆ. ಇವತ್ತು ಈ ಸಂದರ್ಭದಲ್ಲಿ ಮಾನ್ಯ ಶಿಲ್ಪಾ ನಾಗೂರು ನಮ್ಮ ಕಮಿಷನರ್ ಆಗಿ ಇವತ್ತು ಇಷ್ಟೆಲ್ಲ ಹೇಳಿದ್ದು ನಮಗೆ ವಿಷಯ ಗೊತ್ತಿಲ್ಲ. ನಿಜವಾಗ್ಲೂ ಇವತ್ತೇ ನಾವು ಕೇಳ್ತಾ ಇದ್ದೀವಿ. ಇವತ್ತು ಮೈಸೂರು ನಗರದಲ್ಲಿ ಇಂಥ ಅಧಿಕಾರಿಯವರು ಬೇಕು, ಇಡೀ ನಗರಕ್ಕೆ ಇಲ್ಲ ನಮ್ಮ ದೇಶಕ್ಕೆ ಇಂಥ ಅಧಿಕಾರಿಯವರು ಬೇಕು. 65 ಜನ ಇಲ್ಲ ನಮ್ಮ ಮೈಸೂರು ನಗರದ ಜನರ ಎಲ್ಲ ಇವ್ರ ಜೊತೆ ಇದ್ದೀವಿ. ಇವರು ರಿಸೈನ್ ಮಾಡೋದು ಅಷ್ಟೇ ಇಲ್ಲ. ಆ ಥರ ಆದರೆ ನಾವೆಲ್ಲ ಇವ್ರ ಜೊತೆ ಇದ್ದೀವಿ. ಏನು ಪ್ರತಿಭಟನೆ ಮಾಡಬೇಕು ಜೊತೆ ಇಟ್ಕೊಂಡು ನಾವು ಮಾಡ್ತೀವಿ. ಬಿಡಲ್ಲ ನಾವು ಸದ್ಯಕ್ಕೆ ಯಾವ ಕಾರಣಕ್ಕೆ ಬಿಡಲ್ಲ. ಯಾಕಂದ್ರೆ ಇವತ್ತು ನಮಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ಆಸ್ ಎ ಟೀಮ್ ಅಂತ ನಾವು ವರ್ಕ್ ಮಾಡ್ತಾ ಇದ್ದೀವಿ ಮೈಸೂರು ನಗರದಲ್ಲಿ. ಓಲ್ಡ್ ಕಾರ್ಪೊರೇಷನ್ ಇವ್ರ ಜೊತೆ ಇದ್ದೀವಿ. ಆಸ್ ಎ ಮೈಸೂರು ಸಿಟಿ ಅವರ ಎಲ್ಲ ಜನರು ಇವ್ರ ಜೊತೆ ಇದ್ದಾರೆ.
ಸರ್ ನಿಮಗೂ ಗೊತ್ತಾಗ್ತಾ ಇತ್ತಾ ಅವ್ರ ಸಮಸ್ಯೆ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ? ನಿಜವಾಗ್ಲೂ ಇವತ್ತೇ ಕೇಳಿಸ್ತಾ ಇದೀವಿ, ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನಮಗೆ. ಈಗ ಮೇಡಮ್ ನಿರ್ಧಾರಕ್ಕೆ ರಾಜೀನಾಮೆ ಇಲ್ಲೇ ಉಳಿಸ್ಕೊಳ್ಳುವಂತ ಕೆಲಸ ಅಥವಾ ರಾಜೀನಾಮೆ ವಾಪಸ್ ತಗೊಳ್ಳೋ ಕೆಲಸ ಮಾಡ್ತೀವಿ. ರಾಜೀನಾಮೆ ಕೊಡೋದೇ ಬೇಡ ಅಂತ ಫೈಟ್ ಮಾಡಲಿ ಮೇಡಮ್. ಅವ್ರ ಜೊತೆ ನಾವೆಲ್ಲ ಇದ್ದೀವಿ. 65 ಜನ ಕಾರ್ಪೊರೇಟರ್ ಇದ್ದಾರೆ. ಇವತ್ತೇ ಗೊತ್ತಿರಲಿಲ್ಲ ನಿಜವಾಗ್ಲೂ ಈ ತರ ಮಾಡ್ತಾರೆ ಅಂತ. ಓನ್ಲಿ ಪ್ರೆಸ್ ಕಾನ್ಫರೆನ್ಸ್ ಇದೆ ಅಂತ ಮೇಡಮ್ ಕರೆಸಿದ್ರು ನನಗೆ. ಹೌದು, ಖಂಡಿತ ನಾವು ಇವತ್ತು 65 ಜನ ಕೂತ್ಕೊಂಡು ಮೀಟಿಂಗ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಇಷ್ಟು ಬಿಡಕ್ಕೆ ಸಾಧ್ಯನೇ ಇಲ್ಲ ನಾವು. ನಿಮಗೆ ಓಕೆ ಅನ್ಸುತ್ತಾ ಸರ್? ಇಲ್ಲ ನೀವು ತಪ್ಪು. ಇಂಥ ಅಧಿಕಾರಿ ಅವ್ರು ಬೇಕು, ನಮ್ಮ ದೇಶಕ್ಕೆ ಬೇಕು, ನಮ್ಮ ಮೈಸೂರು ನಗರಕ್ಕೆ ಬೇಕು.